ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಗಣೇಶ ಚತುರ್ಥಿಗೆ ತುಂಬ ಶ್ರೇಷ್ಠವಾದಂತಹ ಪ್ರಸಾದ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ಈ ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಡಲೆಕಾಳನ್ನ ತೊಗೊಂಡ್ಬಿಟ್ಟು ಒಂದು 7ರಿಂದ 8 ಅವರು ನೆನೆ ಹಾಕಬೇಕು. ನಾನಿಲ್ಲಿ ರಾತ್ರಿನೇ ನೆನೆ ಹಾಕಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಈ ರೀತಿ ಚೆನ್ನಾಗಿ ನೆಂದಿದ್ದಾವೆ ನೋಡಿ. ಚೆನ್ನಾಗಿ ನೆಂದಿರೋ ಕಡಲೆಕಾಳನ್ನ ಒಂದು ಕುಕ್ಕರ್ನಿಗೆ ಹಾಕೊಂಡ್ಬಿಟ್ಟು 2ರಿಂದ 3 ವಿಜಿಲ್ಸ್ ಕೂಗಿಸ್ಕೊಳ್ಳಿ. ಗಣೇಶ ಚತುರ್ಥಿ ಅಂದರೆ ಮಕ್ಕಳಿಗೆಲ್ಲ ತುಂಬಾ ಖುಷಿ. ಈ ಹಬ್ಬ ಬಂತು ಅಂದರೆ ಮನೆಯಲ್ಲಿ ತುಂಬಾ ಸಡಗರ ಇರುತ್ತೆ. ಹಾಗಿದ್ರೆ ಈ ಉಸ್ಲಿ ಮಾಡೋಕ್ಕೆ ಒಂದು ಸ್ವಲ್ಪ ಮಸಾಲೆನ ಹಾಕ್ಕೋಬೇಕು. ಅದು ಒಂದು ಜಾರ್ನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೋಬೇಕು. ಸ್ವಲ್ಪನೇ ಇರೋದ್ರಿಂದ ರುಬ್ಬಕ್ಕೆ ಸರಿ ಹೋಗಲಿಲ್ಲ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ನಂತರ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು, ಹಾಗೆಯೇ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ನೋಡಿ. 2ರಿಂದ 3 ವಿಜಿಲ್ಸ್ ಕೂಗಿಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಈ ಬೆಂದಿರೋ ಕಡಲೆಕಾಳನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ 2ರಿಂದ 3 ನಿಮಿಷ ಫ್ರೈ ಮಾಡಿಬಿಟ್ರೆ ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ಕಡಲೆಕಾಳು ಉಸ್ಲಿ ರೆಡಿಯಾಗುತ್ತೆ. ಗಣೇಶನಿಗೆ ಕಡಲೆಕಾಳು ಅಂದರೆ ತುಂಬಾ ಪ್ರಿಯ. ಹಾಗಾಗಿ ಸಂಕಷ್ಟಹರ ಚತುರ್ಥಿ ಹಾಗೆ ಗಣೇಶ ಚತುರ್ಥಿ ಇದ್ದಾಗ ಕಡಲೆಕಾಳನ್ನು ನೆನೆಸ್ಬಿಟ್ಟು 101 ಕಡಲೆಕಾಳಿಂದ ಗಣೇಶನಿಗೆ ಹಾರ ಮಾಡಿ ಹಾಕಿದರೆ ನೀವು ಬೇಡಿಕೊಂಡ ಬೇಡಿಕೆಗಳು ಬೇಗನೆ ಈಡೇರುತ್ತೆ. ಗಣೇಶ ಚತುರ್ಥಿಗೆ ಕಡಲೆಕಾಳು ಉಸ್ಲಿನ ನೈವೇದ್ಯ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ. ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು.